ಹಾಯ್ ಹೆಲೋ ನಮಸ್ಕಾರ ಗೆಳೆಯರೆ. ಈ ವಿಡಿಯೋ ವಾರಣಾಸಿ 2ನೇ ಭಾಗ. ಪಾರ್ಟ್ 1 ಯಾರು ನೋಡಿಲ್ಲ, ಪಾರ್ಟ್ 1 ವಿಡಿಯೋ ನೋಡಿ. ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಎಂಜಾಯ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ಪಾರ್ಟ್ 2 ವಿಡಿಯೋ ನೋಡಿ. ಜ್ಯೋತಿರ್ಲಿಂಗವಾದಂತ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದಲ್ಲ ಪರ್ಫ್ಯೂಮ್, ಇಲ್ಲೇನೋ ಬೇರೆ ಬರ್ತಾ ಇರೋದು. ನೀವು ಏನ್ ಹಿಂಗಂತೀರಾ? ಅವನಿಗೆ ಹಿಂದಿ ಬರಲ್ಲ, ಅವನ ಜೊತೆ ಮಾತಾಡ್ತಾವ್ರೆ ಅಲ್ವಾ? ಇಲ್ಲೆಲ್ಲ 10 ರೂಪಾಯಿ ಓಡಾಡೋರು ಇಲ್ಲಿ ಅನ್ಸ್ತದೆ. ನಮ್ಮ ಸೌತ್ ಜಾಸ್ತಿ ಆಗ್ತಾವ್ರ ಇಲ್ಲಿ ಏನ್ ಮಗ? ಎಲ್ಲಿ ಹೋಗ್ತಿದ್ದೀರಾ ಸರ್? ಆಟೋ ಎಷ್ಟು ಸರ್? ಒಳ್ಳೆ ಕರ್ನಾಟಕ ಅಭಿಮಾನಿ. 100 ರೂಪಾಯಿ 5 ಜನ 100 ರೂಪಾಯಿ. ಸಸ್ತಾ ರೇಟ್, ಸಸ್ತಾ ಇದೆ ನೋಡಿ, ಸುಸ್ತಾ. ನಾನೇ ಓಡಿಸ್ತಾ ಇದೀನಿ ಅನ್ನೋ ತರ ಇದು ಬೇರೆ ಮಾಡ್ತಾವ. ನೀನು ದೊಡ್ಡ ಬಾಡಿಗೆ ಹೊಡಿತಾವನೆ, ಕಾಲೆಟ್ಗೆಲ್ಲ ಏನಿಲ್ಲ. ಧನುಷಣ ಸೇಮ್ ಕಣ ಇವನು. ಅವನು ಹಿಂಗೆ ಕಾಪಿ ನಾಡು ಚಂದ ಪಾನ್ಪಲು. ಅಣ್ಣ ನನ್ನ ಫ್ರೆಂಡ್ ಒಂದು ಬರ್ತಡೇ ಇದೆ, ವಿಶ್ ಮಾಡ್ಕೊಡಿ ಅಣ್ಣ. ಅಣ್ಣ ಕಿರಣ ಅಂತ ಅಣ್ಣ. ಕಿರಣ ಹ್ಯಾಪಿ ಬರ್ತ್ಡೇ ಕಿರಣ. ಇವ್ರು ಫನ್ ಕಂಟೆಂಟ್ ಕೊಡ್ತಾರೆ ಅವ್ರು. ಹೇಳಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫನ್ ಕೂಡ ಇವರು ಕಿರಣ್ ಕೆವಿ ಅಂತ ಹಿಂದೂ ವಿರೋಧಿ ಅಂತ ಇವ್ರು ಫೇಮಸ್ ಆಗಿದ್ದಾರೆ. ಅಪ್ಪಡ ಹಿಂದೂ ಅಭಿಮಾನಿ, ಬಟ್ ಕಾಶಿಗೆ ಯಾಕೆ ಅಂದ್ರು. ಕಾಶಿಗೆಲ್ಲ ಏನು ಹೋಯ್ತಿರ್ರು? ಈ ಡೈಲಾಗ್ ಹೇಳಿದಾರೆ ಇವ್ರು ನೋಡ್ಕೊಂಡು ಇವ್ರನ್ನ. ಯಾವ್ದು ಹೋಯ್ತಾ ಇದೆಯಲ್ಲ ಈಗ ಆಟೋದಲ್ಲಿ ಎತ್ಕೊಂಡು. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ರಕ್ಷಿತ್ ಎನ್ನಾರು ಒಳ್ಳೆ MLA, ಕರ್ನಾಟಕದ MLA ತರ ಒಳ್ಳೆ ವೈಟ್ ಬಟ್ಟೆ, ಒಳ್ಳೆ ಕೇಸರಿ ಶಾಲ ಹಾಕೊಂಡು ಆಟೋದಲ್ಲಿ ಕೂತ್ಕೊಂಡು ಹೋಯ್ತಾ ಇದೀವಿ. ವಿಶ್ವನಾಥನ ದರ್ಶನ ಮಾಡಕ್ ಹೋಗ್ತಿದ್ದಾರೆ. ತುಂಬಾ ಟ್ರಾಫಿಕ್ ಜಾಮ್ ಆಗ್ತಿದೆ. ಒಂದು 5 ನಿಮಿಷ ಬ್ರೇಕ್. ಏನಿಲ್ಲ, ಸ್ಕೂಲ್ ಮಕ್ಕಳು ಸ್ಕೂಲ್ ಬಿಡೋ ಟೈಮ್ ಆಯ್ತು, ಹೋಗ್ತಾ ಇದಾರೆ. ನಮ್ಮ ಪಾಡಿ ನಾವು ಹೋಗ್ತಾ ಇದೀವಿ. ಆಟೋದವ್ರು ಕರ್ಕೊಂಡು ಹೋಗ್ತಾವ್ರೆ, ಬಟ್ ಎಲ್ಲಿಗೆ ಅಂತ ಗೊತ್ತಿಲ್ಲ. ಹಿಂದುತ್ವನ ಪ್ರಮೋಟ್ ಮಾಡಿದವ್ರೆ. ಹಿಂದೂ ಜೈ ಶ್ರೀರಾಮ್. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾಳೆ ಇದೆ ಮುಂದಿನ ಪಯಣ. ಶಾಕಿಂಗ್. ನಾಳೆ ನಮ್ಮ ಭಾರತದ ಹೆಮ್ಮೆ ಆಗಿರ್ತಕ್ಕಂಥ ನಮ್ಮ ಜೈ ಶ್ರೀರಾಮ್, ಭಾರತದ ಹಿಂದೂಗಳ ಹೆಮ್ಮೆ ಆಗಿರ್ತಕ್ಕಂಥ ಪ್ರಸಿದ್ಧವಾದ ಸ್ಥಳ ಎಂದೇ ಖ್ಯಾತಿ ಪಡೆದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಯೋಧ್ಯಕ್ಕೆ ನಿಮ್ಮನ್ನು ಕರ್ಕೊಂಡಿದ್ದೇವೆ. ಅಲ್ಲಿ ಮುಂದೆ ಧನುಷ್ ಅಂತ ಒಬ್ರು ಕೂತಿದ್ದಾರೆ, ಒಳ್ಳೆ ಬಾಡಿ ಹೊಡಿತಾರೆ ಅವರು. ಅವರು ಸ್ವಚ್ಛ ಕನ್ನಡ ಮಾತಾಡ್ತಾರೆ. ಧನುಷ್ ಅವರೇ ಒಂದ್ಸರಿ ಹಿಂದೆ ನೋಡಿ, ಹೆಂಗೆ ನೋಡ್ತಾರೆ. ಅವರು ಧನುಷ್ ಅಂತ ಒಳ್ಳೆ ಪಂಕ ಕಟಿಂಗ್ ಮಾಡಿಸ್ಕೊಂಡು ಕರ್ನಾಟಕದ ಬಾವುಟವನ್ನು ಎಲ್ಲಾ ಕಡೆ ಪ್ರಸಿದ್ಧಗೊಳಿಸಿದ್ದಾರೆ. ಈಗಾಗಲೇ ಅವರು ಎಲ್ಲಾ ಸ್ಥಳಗಳನ್ನು ವೀಕ್ಷಿಸಿ ಹಿಂದೂ ಪರ ಬಂದಿದ್ದಾರೆ. ನಾವು ಇವಾಗ ವಾರಣಾಸಿಯಲ್ಲಿ ಇದ್ದೀವಿ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಬೆಂಗಳೂರು BTM ಲೇಔಟಿನ ಖ್ಯಾತ ಡ್ರೈವಿಂಗ್ ಶ್ರೀ ಸಾಯಿ ಮೋಟಾರ್ಸ್ ಅವರ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ರವರು. ಚಿಕ್ಕ ಆಟೋಗಳು ಎಲ್ಲ, ಚಿಕ್ಕ ಆಟೋಗಳು, ಗಾಡಿಗಳು. ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಮತ್ತೊಂದರಲ್ಲಿ ಅರ್ಧ ಕ್ಷಣಗಳಲ್ಲಿ ಒಳ್ಳೆ ವಿಶ್ವನಾಥೇಶ್ವರ ದೇವಾಲಯವನ್ನು ವೀಕ್ಷಣೆ ಪಡೆಯಲಿದ್ದು, ಆದರೂ ಈಗ ಟೈಮ್ ಎಷ್ಟು ಸಹ? 3:30. ಈ ಬಿಸಿಲು ನಮ್ಮನ್ನ ದಗ
ಅಂತ ಸುಡಿಸ್ತಾ ಇದೆ. ಬೆಂಕಿ ಆಗ್ಬಿಟ್ಟಿದೆ. ಬೆಂಕಿಯಿಂದ ನೋಡಿ ಇವರು ಬೆಂಕಿಲದ ಒಂದು ಫ್ಯಾನ್ ಇವನು. ಜೀವನ ನೋಡಿ ಜನ ನೋಡಿ, ಟ್ರಾಫಿಕ್ ರೂಲ್ಸ್ ಇಲ್ಲ, ಏನಿಲ್ಲ. ಹೆಂಗ್ ಬೇಕು ಹಂಗೆ ಓಡಾಡ್ತಾರೆ. ಇಲ್ಲೆಲ್ಲ ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು ಅಂತ. ರೋಡ್ ದಾಟೋದು ಈಸೆ ಟಾಸ್ಕ್. ಒಳ್ಳೆ ಆಕ್ಟಿಂಗ್ ಹುಡುಗ. ಮಾಡಿದಿಲ್ಲ ಈಗ ಸುಮ್ಮನೆ ಜೈ ಜೈ ಏನಂತೆ ನನಗೆ 300 ರೂಪಾಯಿ ಎಲ್ಲ ತೋರ್ಸ್ಕೊಂಡಾದ್ಮೇಲೆ ದುಡ್ಡು ಅಂತವನಲ್ಲ. ಈ ಜನ ನೋಡಿದ್ರೆ विश्वनाथ अम्मा अन्नपूर्णा, उसके बाद ओल्ड टेम्पल ज्ञानवापी, ओल्ड टेम्पल जो है बालाजी का हनुमान मंदिर है छवट, उसका करा के लेके आए. ಇನ್ನೊಂದು ಹೇಳ್ದ ಲಾಸ್ಟ್ ಅಲ್ಲಿ. मंदिर में जो मेन टेम्पल है मंदिर की करा के. कृष्णा टेम्पल किधर है इधर? कृष्णा टेम्पल बैक साइड. उसका नाम क्या है? उसका नाम है त्रिदेव मंदिर. त्रिदेव. खान टेम्पल भी होगी. पहले इधर कंप्लीट कर. ನೋಡಿ ಗೈಸ್, ಈಗ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು 300 ರೂಪಾಯಿ ಒಬ್ರಿಗೆ ಟಿಕೆಟು ಗೌರ್ಮೆಂಟ್ ಕಡೆಯಿಂದ ಅಂತೆಲ್ಲ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ರು ಅಂದರೆ, ನಾವು ಅರ್ಧ ಗಂಟೆಯಲ್ಲಿ 3 ಟೆಂಪಲ್ ತೋರಿಸ್ಕೊ ಬರ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ನಾವು ಏನು ಅಂದ್ಕೊಂಡು ಆಮೇಲೆ ಬಂದು ಕೇಳಿಸುತ್ತೆ, ನಂದು ಕೇಳಿಸುತ್ತೆ, ಬಳಸ್ತದ ಏನೋ ಒಂದು ಬರೀ ಹೇಳ್ಬಿಟ್ಟು ಮೊಬೈಲ್ ಇಡಬೇಕು, ಫ್ರೀ ಲಾಕರು ಅಂತ ಹೇಳಿರ್ತಾರೆ. ಮೊಬೈಲ್ ಇಟ್ಟ ಮೇಲೆ ಅಲ್ಲಿ ನೀವು ಒಂದು 350 ರೂಪಾಯಿ ಕೊಟ್ಟು ಪ್ರಸಾದ ತಗೋಬೇಕು ಅಲ್ವಾ? ಅದೆಲ್ಲ ಸ್ಕ್ಯಾಮ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಯಾರು ಮೋಸ ಹೋಗ್ಬಿಡಿ. ಲಾಕರ್ಗೆ 100 ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಆರಾಮಾಗಿ ದರ್ಶನ ಅಂತೂ ಆರಾಮಾಗಾಯ್ತು, ನೆಮ್ಮದಿ ಆಗಾಯ್ತು. ಎಲ್ಲ ಹಾಫ್ ಅನ್ ಅವರು ಸ್ವಲ್ಪ ಅರ್ಜೆಂಟ್ ಮಾಡ್ಬಿಡ್ತಾರೆ, ಪಟ 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 ಅಂತ ಆಚೆ ಕರ್ಕೊಂಡ್ಬಿಡ್ತಾರೆ. 3 ಕಾಶಿ ವಿಶ್ವನಾಥ ಸ್ವಾಮಿ ಮತ್ತೆ ಅನ್ನಪೂರ್ಣೇಶ್ವರಿ ಮತ್ತೆ ಆಂಜನೇಯ ಸ್ವಾಮಿ, ಬಾಲಾಜಿ ಅಂತ ಬರ್ತಾರೆ ಅವರು. ನಮ್ಮ ಗಣಪತಿ ಅವರ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಲಾಕರಲ್ಲಿ ಮೊಬೈಲ್ ಎತ್ಕೊಂಡು ಈಗ ಮುಂದೆ ಮೊಬೈಲಲ್ಲಿ ಫೋಟೋ ತಗೊಳಕ್ಕೆ ಅಂತ ನಾವೀಗ ಗೇಟ್ ನಂಬರ್ 4 ಹತ್ರ ಹೋಗ್ತೀವಿ. 4 ದರ್ಶನ ಮುಗಿಸ್ಕೊಂಡು ದರ್ಶನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ನಿಮಗೆ ಆ ಘಾಟ್ ತುಂಬ ಇಷ್ಟ ಆಗುತ್ತೆ. ಆ ಘಾಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆಫ್ ಮಾಡ್ತಾ ನೆಕ್ಸ್ಟು ಘಾಟ್ ತೋರಿಸ್ತೀನಿ. ಹಗ್ಗ ಹಿಂಗೆ ಕೂತ್ಕೋಬೇಕಣ್ರಿ. ಸರ್, ಈ ಥರ ನಮ್ಗೆ ವ್ಯೂ ಸಿಗ್ತಾ ಇರಲಿಲ್ಲ ಬಿಡಿ. ಅಲ್ಲಿ ನಿಂತಿದ್ದೀರ, ಏನಂತೀರಾ? ಬಿಡುವ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀಯ ಸರ್. ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀರಾ. ನಾವು ಹೋಗಿದ್ದು ಫ್ಲಡ್ ಟೈಮಲ್ಲಿ ಆಗಿದ್ದರಿಂದ ಅಲ್ಲೇನು ಕಾಣ್ತಾ ಇದೆ ಆ್ಯಕ್ಚುಲಿ ಎಲ್ಲ ಮುಚ್ಚೋಗಿದೆ ನೋಡಿ. ಇವಾಗ ಮೇಲೇ ಸತ್ತಿರೋರನ್ನ ಸುಡ್ತಾ ಇದ್ದಾರೆ. ಕೆಲವು ಕಡೆ ಡ್ಯಾಮೇಜ್ ಆಗಿದೆ. ಅಲ್ಲಿರೋ ಅಂಗಡಿಯವರು ಹೇಳೋ ಪ್ರಕಾರ ಅವ್ರ ಶಾಪ್ಸ್ ಎಲ್ಲ ನೀರು ಒಳಗಿದೆಯಂತೆ. ಆ್ಯಕ್ಚುಲಿ ಗಂಗಾ ಆರತಿ ಅವ್ರು ಕೆಳಗಡೆ ಮಾಡ್ತಿದ್ರಂತೆ, ಇವಾಗ ಮೇಲೆ ಮಾಡ್ತಿದ್ದಾರೆ. ಅದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿದೆ.
ಬೆಳಕಿನ ಕವಿತೆ. ಇಲ್ಲಿಗೆ ಈ ವಾರಣಾಸಿ ಟ್ರಿಪ್ಪು ಮುಕ್ತಾಯಗೊಂಡಿದೆ. ನಿಮಗೆ ನಾಳೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಒಂದು ಸರ್ಪ್ರೈಸ್ ಏನಿಲ್ಲ, ಆಲ್ರೆಡಿ ಕೆವಿ ಹೇಳಿದಾನೆ. ನನ್ನ ಮುಖಕ್ಕಿಂತ ಇಲ್ಲಿ ಆದ್ರಿ ಎಲ್ಲ ಚೈನೀಸ್ ಗಂಡಂಗೆ ಅಂಟ ನನಗೆ. ಅಲ್ಲ ಕಣೋ, ಇಲ್ಲೆಲ್ಲ ಇದು ಈ ಚೈನೀಸ್ ಬೋರ್ಡ್ಗಳು ಇರ್ತಾವಲ್ಲ ಆ ಥರ. ಹಾಂ, ಏನು ಲಾಗ್ ಎಲ್ಲ ಮಾಡ್ತಿದ್ಯಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳನ್ನ ಹೀಗೆ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೈನಿಂಗ್ ಆಫ್.